ಸರ್ ನಮಸ್ಕಾರ. ನಮಸ್ತೆ. ಹೇಗಿದ್ದೀರಿ? ಆರಾಮ್, ನೀವು ಹೇಗಿದ್ದೀರಿ? ನಾನು ಚೆನ್ನಾಗಿದ್ದೀನಿ. ಲೈಫ್ ಹೇಗೆ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ತುಂಬ ಚೆನ್ನಾಗಿದೆ, ಚೆನ್ನಾಗಿರಲಿ. ಪ್ರಮೋದಣ್ಣ, ಸೊ ಆನ್ ದ ಸೀರಿಯಸ್ ನೋಟ್, ಪ್ರಮೋದ್ ಅನ್ನುವ ಹೆಸರಿನ ಮುಂದೆ ಮರವಂತೆ ಅನ್ನುವಂಥ ಹೆಸರು ಬಹಳ ಚಿರಪರಿಚಿತ. ಅದಕ್ಕೆ ನಾವೆಲ್ಲೂ ಹೋದಾಗಲೂ ಪ್ರಮೋದ್ ಮರವಂತೆ ಅಂದರೆ ಆ ಕಡಲ ತೀರ ಒಂದು ಕಡೆ ಆದರೆ ನಿಮ್ಮ ಹೆಸರು ಇನ್ನೊಂದು ಕಡೆ. ಸೊ ಒಂದಿಷ್ಟು ವರ್ಷ ಹಿಂದೆ ಹೋದರೆ ಆ ಆರಂಭದ ದಿನಗಳು ಹೇಗಿದೆ ಅಂತ ಅನ್ನೋ ಪ್ರಶ್ನೆ. ಸೊ ಮರವಂತೆ ಅಂದ ತಕ್ಷಣ ನನಗೆ ಬಾಲ್ಯದ ದಿನಗಳು, ಸಮುದ್ರದ ತಡದಲ್ಲಿ ಆಡಿದ್ದು, ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಕುಂದಾಪುರದಿಂದ ನಮ್ಮ ಊರಿಗೆ ಬರ್ತಿದ್ರೆ ನಮ್ಮ ಮನೆ ಬೀಚಿಂದ ಸ್ವಲ್ಪ ದೂರದಲ್ಲಿರೋದು. ನಮಗೆ ಸಣ್ಣದಿರ್ಬೇಕಾದ್ರೆ ಅಂದರೆ ಬೀಚ್ಗೆಲ್ಲ ಹೋಗೋಕ್ಕಲ್ಲ ಕರ್ಕೊಂಡು ಹೋಗ್ತಿರಲಿಲ್ಲ ಆ್ಯಕ್ಚುಲಿ. ನಮ್ಮ ಅಣ್ಣನೂ ಎಲ್ಲ ಬಿಟ್ಟು ಹೋಗೋರು, ಅಂದರೆ ಸಣ್ಣವನು ಇನ್ನು ಹ್ಯಾಂಡ್ಲ್ ಮಾಡೋದು ಕಷ್ಟ ಅಲ್ಲಿ ಅಂತ. ಸೊ ಹಾಗಾಗಿ ನಾನೇನು ಮಾಡ್ತಿದ್ದೆ, ಕುಂದಾಪುರದಿಂದ ಮರವಂತೆಗೆ ಬರೋವಾಗ ಈ ಸೈಡ್ ಏನಿದೆ ಆ ಸೈಡ್ ವಿಂಡೋ ಸೈಡ್ ಕೂರೋದಕ್ಕೆ ಇಷ್ಟಪಡ್ತಿದ್ದೆ. ಬಸ್ ಹತ್ತಿದ ಕೂಡಲೇ ನಾನು ಅಪ್ಪನ ಹತ್ರ ಹೋಗಿ ಫಸ್ಟ್ ಈ ಸೈಡ್ ಸೀಟ್ನಲ್ಲಿ ಇಟ್ಕೊಂಡು, ಅಂದರೆ ಸಮುದ್ರ ನೋಡ್ಬೇಕನ್ನೋ ಒಂದೇ ಒಂದು ಕಾರಣಕ್ಕೆ, ಆ ಸಮುದ್ರದ ಅಲೆಗಳನ್ನು ನೋಡಬೇಕು. ಎಲ್ಲ ಒಂದು 10 ಸೆಕೆಂಡ್ 20 ಸೆಕೆಂಡ್ಸ್ ಅಷ್ಟೇ ಸಿಗೋದಿಲ್ಲ ನಮಗೆ ಬಸ್ ಸ್ಪೀಡಾಗಿ ಹೋಗ್ತಿದ್ರೆ. ಬಟ್ ಅಷ್ಟೊಂದು ಒಂದು ಆಪ್ತತೆ ನನಗೆ ಸಮುದ್ರ ಅಂದರೆ, ಮರವಂತೆ ಊರು ಅಂದರೆ ನನಗೆ ನಮ್ಮ ಮೂಲ ಊರು, ನಾವು ಕಣ್ ತೆರೆದಿದ್ದಲ್ಲ ಅಲ್ಲೇ. ಹಾಗಾಗಿ ಸೊ ಆರಂಭದ ದಿನಗಳಂದರೆ ನನಗೆ ಮರವಂತೆ ಅಂದ ತಕ್ಷಣ ಅದು ನೆನಪಾಗುತ್ತೆ. ಸೊ ಬಟ್ ನಾನು ಆ್ಯಕ್ಚುಲಿ ಮರವಂತೆನಾದರೂ ಕೂಡ ಜಾಸ್ತಿ ನಾನು ಅಲ್ಲಿ ಇರೋದಕ್ಕಾಗಲಿಲ್ಲ. ನಾವು ಹೋಗಿ ಮುಂಚೆನೇ ಸೆಟ್ಲ್ ಆಗಿದ್ವಿ ಸೊರಬದಲ್ಲಿ, ಮತ್ತು ನಾನು ಓದು ಎಲ್ಲ ಆಗಿದ್ದು ಹೆಬ್ರಿಯಲ್ಲಿ. ಹಾಗಾಗಿ ರಜಾ ದಿನಗಳಂದರೆ ನಮ್ಗೆ ಅದೊಂಥರ ಮಜಾ ದಿನಗಳು. ನನ್ನ ತುಂಬ ಖುಷಿಯ ದಿನಗಳನ್ನು ನಾನು ಮರವಂತೆಯಲ್ಲೇ ಕಳೀತಿದ್ದೆ. ಹಾಗಾಗಿ ನನ್ನ ಬಾಲ್ಯ ಮತ್ತು ಆರಂಭದ ದಿನಗಳಂದರೆ ನನಗೆ ಮರವಂತೆ ಜೊತೆಗೆ ಒಂದು ಒಡನಾಟ ಏನಿದೆ ಅದು ನೆನಪಾಗುತ್ತೆ ತುಂಬ. ಮರವಂತೆಯಿಂದ ಸಾಗರದ ಆ ಘಟ್ಟದ ತುದಿ, ಸೊ ಅದು ಯಾಕೆ ಅಂದರೆ ಸಾಗರಕ್ಕೆ ಹೋದಂಥ ರೀಸನ್ ಏನು? ಅಥವಾ ಮರವಂತೆ ನಿಮ್ಮ ಅಜ್ಜಿ ಮನೆ, ಆ ಕಟ್ಟುಬ್ಯಾಲ್ತೂರು ಅನ್ನುವಂಥ ಆ ಏರಿಯಾ ನಿಮಗೆಲ್ಲ ಬಹಳ ಆಪ್ತ ಅನ್ನೋದು ನನಗೆ ಗೊತ್ತಿದೆ. ಅಲ್ಲಿಂದ ಅಲ್ಲಿಗೆ ಹೇಗೆ ಪಯಣ? ಸೊ ನಾವೆಲ್ಲ ಹುಟ್ಟೋದಕ್ಕಿಂತ ಮುಂಚೆನೇ, ನಮ್ಮ ತಂದೆಯವರು ಹುಟ್ಟೋಕ್ಕಿಂತ ಮುಂಚೆನೇ ನಮ್ಮ ತಾತ ಏನಿದ್ರು ಅವರು ಕೆಲಸಕ್ಕೆ ಅಂತೇಳಿ ಘಟ್ಟ ಹತ್ತಿ ಹೋಗಿದ್ದು. ಸೊ ಆವಾಗ ಅಲ್ಲಿ ಹೋಗಿ ಅಲ್ಲಿ ಕೆಲಸ ಮಾಡ್ತಾ ಅಲ್ಲೇ ಜಾಗ ತೊಗೊಂಡು ಅಲ್ಲೇ ಮನೆ, ಅಲ್ಲೇ ಜಾಸ್ತಿ ಕೆಲಸ ಇದ್ದಿದ್ದರಿಂದ ಸೊ ಅಲ್ಲಿ ನಮಗೆ ಈ ಕರಾವಳಿ ಮತ್ತು ನಮ್ಮದು ಆಲ್ಮೋಸ್ಟ್ ಮಲೆನಾಡು, ಸೊ ಈ ಎರಡು ಒಂದು ಒಡನಾಟ. ನಾವು ಘಟ್ಟ ಹತ್ತೋದು ಇಳಿಯೋದು ಅದು ರೆಗ್ಯುಲರ್ ಆಗಿ ನಡೆಯೋದಕ್ಕೆ ಶುರು ಆಯಿತು. ಬಟ್ ನಮಗೂ ಅಲ್ಲಿ ಮನೆ ಇದ್ರೂ ಕೂಡ ಅಲ್ಲಿನ ಒಂದಿಷ್ಟು ವಾತಾವರಣಗಳು ಅದೆಲ್ಲ, ಅದ್ರ ಜೊತೆಗೆ ಮರವಂತೆ ಬಂದು ಹೋಗೋದು ಇದೆಯಲ್ಲ, ಮರವಂತೆ ಆಗಿರ್ಬೋದು, ಸಿದ್ದಾಪುರ ಜನಸಾಲ ನಮ್ಮ ಅಜ್ಜಿ ಮನೆ. ಸೊ ಅದು ಎರಡೂ ಕಲ್ಚರ್ಗಳು ನಮ್ಮ ಒಳಗಡೆ ಬೆಳೀತಾ ಹೋಯ್ತು. ಹಾಗಾಗಿ ಎರಡೂ ಊರುಗಳು ಒಂಥರ ಎರಡು ಕಣ್ಣಿನ ಥರ ಆಗೋಯ್ತು ನಮಗೆ. ಇದು ಮರವಂತೆ, ಇದು ಸಾಗರ, ಯಾವ್ದು ಇಷ್ಟಣ್ಣ? ಅದೇ ಹೇಳಿದಲ್ಲಿ ಎರಡು ಕಣ್ಣಿನ ಥರ ಅಂತ. ಬಟ್ ಏನಂದರೆ ಅದು ಮೂಲ ಅನ್ನೋದು ಇದೆ ಗೊತ್ತಾ. ಹಾಗಾಗಿ ಅದು ಮೂಲ ಊರು ನಮ್ಮ ಜೊತೆ ಇರಲಿ, ನಮ್ಮ ಎಲ್ಲದಕ್ಕೂ ಮೂಲ ಅನ್ನೋದನ್ನೇ ಮುಖ್ಯವಾಗಿರಲಿ ಅನ್ನೋ ಉದ್ದೇಶಕ್ಕೆ ಮರವಂತೆ ಅಂತ ಸೇರಿಸ್ಕೊಂಡು. ಈಗ ಮಾತಾಡ್ತಾ ಮರವಂತೆಯನ್ನೇ ಫೋಕಸ್ಟಾಗಿ ಹೇಳಿದ್ರಿ. ಆ ಸಮಯದಲ್ಲಿ ಬಾಲ್ಯ ಹೇಗಿತ್ತು? ಈ ತುಂಟಾಟ ಅಥವಾ ಓಡಾಟ, ಸಮುದ್ರದ ಅಲೆಗಳು, ಆ ಊರು, ಕಾಡು ಮೇಡು, ಅದ್ರ ಮಧ್ಯೆ ಬಾಲ್ಯ ಎಷ್ಟು ಖುಷಿ ಇತ್ತು ಪ್ರಮೋದಣ್ಣ? ನಮಗೆ ಬಾಲ್ಯ ಅಂದ ತಕ್ಷಣ ನೆನಪಾಗೋದೇ ಒಂದು, ನಾವು ಆಡ್ತಿದ್ದೆ ಕ್ರಿಕೆಟ್ ಆಟಗಳು. ಸೊ ಅಲ್ಲಿ ಪುಟ್ಟ ಜಾಗದಲ್ಲೇ ಪಿಚ್ ಕ್ಯಾಚ್ ಅಂತ ಆಡೋದು, ಆಮೇಲೆ ಉದಯ ಟಿ ವಿ ಅಲ್ಲಿ ಪಿಕ್ಚರ್ ನೋಡೋದು, ಈ ಟಿ ವಿಯಲ್ಲಿ ಧಾರಾವಾಹಿ ನೋಡೋದು, ಸಿಲ್ಲಿಲಲ್ಲಿ ಆಗಿರ್ಬೋದು, ಮರವಂತೆ ಬೀಚ್ ಇದರಲ್ಲಿ ಹೋಗಿ ಆಟ ಆಡೋದು. ಸೊ ಈ ರೀತಿಯ ಒಂದಿಷ್ಟು ಅದ್ಭುತವಾದ ಬಾಲ್ಯ ಅದು. ಅವಾಗೆಲ್ಲ ಫೋನ್ ಇರಲಿಲ್ಲ ನಮಗೆ, ಕೇಬಲ್ ಟಿ ವಿ. ಆ್ಯಕ್ಚುಲಿ ನಾನು ಸಾಗರ ಅಲ್ಲಿ ಸೊರಬದಲ್ಲಿ ಬರೀ DD1 ಮಾತ್ರ ಇರ್ತಿತ್ತು. ಸೊ ನನಗೆ ಮರವಂತೆಗೆ ಬಂದಾಗ ನನಗೆ ಕಲರ್ ಇಷ್ಟೊಂದು 100 ಚಾನಲ್ಗಳನ್ನ ನೋಡೋಂಥ ಅವಕಾಶ. ಹಾಗಾಗಿ ಉದಯ ಟಿ ವಿ ಆಗಿರ್ಬೋದು, ಈ ಟಿ ವಿ ಆಗಿರ್ಬೋದು, ಉಷೆ ಟಿ ವಿ ಆಗಿರ್ಬೋದು. ಸೊ ಅದರಲ್ಲಿ ದಿನನಿತ್ಯ ಸಿನಿಮಾಗಳನ್ನು ನೋಡೋದು, ಸಂಜೆ ಆದರೆ ಕ್ರಿಕೆಟ್ ಆಡೋದು, ಆಗಾಗ ಬೀಚ್ ಹತ್ರ ಹೋಗಿ ಆಟ ಆಡ್ಕೊಂಡು ಬರೋದು. ಸೊ ಈ ರೀತಿಯ ಒಂದು ಅದ್ಭುತವಾದಂಥ ಬಾಲ್ಯ ಅದು ನಮ್ಮ ಕುಂದಾಪುರ ಅಂದ ತಕ್ಷಣ 24/7 ಮ್ಯೂಸಿಕ್, ಅಂದರೆ ಸಮುದ್ರದ ಅಲೆಗಳ ಸದ್ದು. ಎಲ್ಲೋ ಒಂದು ಕಡೆ ನಮ್ಮ ಕುಂದಾಪುರದ ಆ ವಾತಾವರಣ ನಿಮ್ಮಲ್ಲಿ ಸಾಹಿತ್ಯ ಹುಟ್ಟಲಿಕ್ಕೆ ಏನಾದರೂ ಕಾರಣವಾಯಿತಾ ಅನ್ನೋ ಪ್ರಶ್ನೆ. ಡೆಫಿನೆಟ್ಲಿ. ಅಂದರೆ ನಾನು ಯಾವಾಗಲೂ ಅನ್ಕೋತಿರ್ತೀನಿ, ಅಂದರೆ ಸಮುದ್ರ ಇದೆಯಲ್ಲ, ನೀವು ಸಮುದ್ರ ಏನೇ ಟೆನ್ಷನ್ ಇದ್ದರೂ ಕೂಡ ನೀವು ಒಬ್ಬರೇ ಹೋಗಿ ಸಮುದ್ರ ಹತ್ರ ನಿಂತ್ಕೊಳ್ಳಿ, ನಿಮಗೆ ಅದೆಲ್ಲದನ್ನು ಮರೆಸುವಂಥ ಒಂದು ಶಕ್ತಿ ಸಮುದ್ರ ಇದೆ. ಸೊ ಅಲೆಗಳು ಮಾತಾಡುತ್ತೆ, ಅಲೆಗಳು ನಮಗೇನೋ ಹೇಳುತ್ತೆ. ಸೊ ಅಲೆಗಳ ಮಾತುಗಳನ್ನು ಕೇಳಿನೇ ನಮ್ಮ ಭಾಗ ಅಷ್ಟು ಸ್ಟ್ರಾಂಗ್ ಆಗಿರೋದು. ಮತ್ತು ಅಲ್ಲಿನ ಸಂಸ್ಕೃತಿ ಆಗಿರ್ಬೋದು, ಪರಂಪರೆ ಆಗಿರ್ಬೋದು. ನೀವು ಜಸ್ಟ್ ಇಮ್ಯಾಜಿನ್, ಅಲ್ಲೊಂದು ಸಮುದ್ರ ಇಲ್ಲವೇ ಇಲ್ಲ ಅಂದರೆ ನಮ್ಮ ಭಾಗದಲ್ಲಿ ಎಷ್ಟೋ ಕಲೆಗಳು ಜನ್ರೇಟ್ ಆಗ್ತಿರ್ತೀವಲ್ಲೋ ಗೊತ್ತಿಲ್ಲ. ಸೊ ಆ ಅಲೆಗಳಿಗೆ ಮಾತಾಡೋ ಒಂದು ಶಕ್ತಿ ಇದೆ. ಆ ಅಲೆಗಳನ್ನು ನಾವು ಅನ್ನೋಂಗೆ ನಾವು ಕೇಳಿನೇ ದೈನಂದಿನ ಜೀವನವನ್ನು ಮಾಡ್ತಾ ಇದ್ದೀವಿ. ನಮ್ಮಲ್ಲಿ ಅಷ್ಟೊಂದು ಒಳ್ಳೆತನಗಳಾಗಿರ್ಬೋದು, ಅಷ್ಟೊಂದು ಬುದ್ಧಿವಂತಿಕೆ ಆಗಿರ್ಬೋದು, ಅಷ್ಟೊಂದು ಪ್ರಾಮಾಣಿಕತೆ ಆಗಿರ್ಬೋದು, ಇದೆಲ್ಲದೂ ಬಂದಿದೆ. ಹಾಗಾಗಿ ನನಗೂ ಕೂಡ ಮರವಂತೆ ಏನು ಅಲೆಗಳ ಸದ್ದು ಇದೆ ಅದು ತುಂಬ ಪ್ರಭಾವ ಬೀರಿದೆ ಅಂತ ಹೇಳ್ಬೋದು. ಎಸ್,
ಕುಂದಾಪುರ ಅನ್ನೋ ಮಾತುಗಳನ್ನು ಮಧ್ಯೆ ಮಧ್ಯೆ ಹೇಳಿದರು. ಕಳೆದ 2 ವರ್ಷಗಳ ಸಮೀಕ್ಷೆ ಪ್ರಕಾರ ಕುಂದಾಪುರ ಕನ್ನಡ ಭಾಷೆಯನ್ನು 12 ಲಕ್ಷಕ್ಕೂ ಅಧಿಕ ಜನ ಮಾತಾಡ್ತಾರೆ ಅನ್ನೋ ಒಂದು ಸಮೀಕ್ಷೆ, ಅದಕ್ಕೊಂದು ಅಧ್ಯಯನ ಪೀಠವೂ ಕೂಡ ರಚನೆ ಆಯಿತು. ನಾವು ಪ್ರಮೋದಣ್ಣನ ಯಾವಾಗಲೂ ಅಬ್ಸರ್ವ್ ಮಾಡ್ತೀವಿ, ಅವರ ಆಯ್ಕೆಗಳು ಕುಂದಾಪುರ ಭಾಷೆಯಲ್ಲಿ ಜಾಸ್ತಿ, ಅವರ ಆಡು ಭಾಷೆ, ಮಾತಾಡುವಂತಹ ರೀತಿ, ಅಥವಾ ಕುಂದಾಪುರ ಕನ್ನಡ ಭಾಷೆಯ ಯಾವುದೇ ಒಂದು ಕಾರ್ಯಕ್ರಮ ಇದ್ದರೆ ಅವರಲ್ಲಿ ಮುಂಚೂಣಿಯಲ್ಲಿ ಇರ್ತಾರೆ. ಕುಂದಾಪುರ ಕನ್ನಡ ಅಬ್ಬಿ ಭಾಷೆ ಬಗ್ಗೆ ಎಷ್ಟು ಅಭಿಮಾನ ಇರ್ತಾನೆ? ಸೊ ಅದೇ ನಮ್ಮ ತಾಯಿಯ ಹುಟ್ಟೂರು ಕುಂದಾಪುರ, ನಮ್ಮ ತಂದೆಯ ಹುಟ್ಟೂರು ಕುಂದಾಪುರ, ನಾವೆಲ್ಲ ಹುಟ್ಟಿದ್ದು ಕುಂದಾಪುರದಲ್ಲಿ. ಸೊ ಹಾಗಾಗಿ ನಮ್ಮ ರಕ್ತದಲ್ಲಿ ಕುಂದಾಪುರ ಹೇಗೆ ಒಂದು ಬೆರೆತು ಹೋಗಿದೆಯೋ ಹಾಗೆ ಕುಂದಾಪುರ ಭಾಷೆ ಕೂಡ. ಸೊ ನಾವು ಸಣ್ಣದಿರಬೇಕಾದ್ರೆ ನಾನು ಅಲ್ಲಿ ಸೊರಬ ಇಲ್ಲಿ 2 ಮಿಕ್ಸ್ ಆಗೆಲ್ಲ ಮಾತಾಡ್ತಿದ್ದೆ ನಾವು. ಸೊ ಕುಂದಾಪುರ ಕನ್ನಡದ ಕೆಲವೊಂದು ಪದಗಳೆಲ್ಲ ನನಗೆ ಗೊತ್ತೇ ಇರಲಿಲ್ಲ. ನಮ್ಮ ಅಣ್ಣ ಎಲ್ಲ ಇಲ್ಲಿಗೆ ಬಂದಾಗೆಲ್ಲ ಹೇಳ್ಕೊಡೋರು, ಇದಕ್ಕೆ ಹಿಂಗೆ ಅಂತಾರೆ. ಫಾರ್ ಎಕ್ಸಾಂಪಲ್ ನಾನು ಒಂದ್ಸತಿ ಏನೋ ಮುಳ್ಳು ಕಾಲಿಗೆ ಹಿಂಗೆ ಇದಾಗದಾಗ ನಾನು ಮುಳ್ಳು ಕಪ್ತು ಅಂತ ಹೇಳಿದೆ. ಅವಾಗ ಅವ್ರು ಇಲ್ಲಿ ಮುಳ್ಳು ಕಪ್ತು ಅಂದ್ರೆ ಇಲ್ಲಿ ನಗಾಡ್ತಾರೆ, ಇಲ್ಲಿ ಮುಳ್ಳು ಹೆಟ್ಟಿತ ಅಂತ ಈ ತರದ ಒಂದಿಷ್ಟು ವಿಚಾರಗಳು, ಅಕ್ರೂಟ್ ಆಗಿರ್ಬೋದು, ತುಂಬಾ ವಿಚಾರಗಳು. ಈಗ ನಮ್ಮ ಕಡೆ ಈ ಗೋಯ್ ಮರಕ್ಕಲ್ಲಿ ಗೇರು ಬೀಜ, ಇಲ್ಲಿ ಗೋಯ್ ಬೀಜ ಅನ್ನೋದಾಗಿರ್ಬೋದು. ಈ ತರ ಒಂಥರ 2 ಡಿಕ್ಷನರಿಗಳಿದೆಯಲ್ಲ, ಅದು ನಮ್ಮ ಬಾಲ್ಯದಿಂದಲೇ ಓಡೋದಕ್ಕೆ ಶುರುವಾಗಿತ್ತು ನಮ್ಮ ತಲೆಯಲ್ಲೆಲ್ಲ. ಹಾಗಾಗಿ ಆ ಭಾಷೆ ನಾನು ಬಯಲುಸೀಮೆ, ನಮ್ಮ ಸಾಗರ, ಮಲೆನಾಡು ಭಾಷೆನೂ ಅಷ್ಟೇ ಆಪ್ತವಾಗಿ ಮಾತಾಡ್ತೀನಿ, ಕುಂದಾಪುರ ಭಾಷೆಯನ್ನು ಕೂಡ ಅಷ್ಟೇ ಆಪ್ತವಾಗಿ ಮಾತಾಡ್ತೀನಿ. ಊರು, ಭಾಷೆ, ನೆಲ, ಜಲ, ಕುಂದಮಣ್ಣು, ಕುಂದಾಪುರದ ಬಗ್ಗೆ ಏನಾದರೂ ಪ್ರಮೋದ್ ಸರ್ ಹತ್ರ ಬರ್ಸಿಲ್ಲ ಅಂದರೆ ಈ ಇಂಟರ್ವ್ಯೂ ಪರಿಪೂರ್ಣ ಆಗಲ್ಲ ಅಂತ ನಂಗೆ ಅನಿಸುತ್ತೆ. 4 ಸಾಲುಗಳು ಅಬ್ಬಿ ಭಾಷೆ ಬಗ್ಗೆ, ಎದೆಯೊಳಗೆ ಹೂತಿಟ್ಟ ಆ ಭಾಷೆಯ ಬಗ್ಗೆ. ಇದು ಕೂಡ ಪೇಮೆಂಟ್ ಇಲ್ಲ. ಸೊ ಕುಂದಾಪುರ ಕನ್ನಡ, ಕುಂದಗನ್ನಡ. ಅಬ್ಬಿ ಕೊಟ್ಟ ಕೈತುತ್ತಲಿದ್ದೀತು ನಮ್ಮ ಭಾಷೆ, ಅಪ್ಪ ತಂದ ಅಕ್ರೂಟಲ್ಲಿದ್ದೀತು ನಮ್ಮ ಭಾಷೆ, ಫ್ರೆಂಡ್ಸ್ ಒಟ್ಟಿಗೆ ಆಡದ ಬ್ಯಾಟು ಬಾಲ್ ಆಗಿದ್ದೀತು ನಮ್ಮ ಭಾಷೆ, ಮಾಸ್ಟ್ರು ಕೊಟ್ಟ ಬೆತ್ತದ ಬಡಗಿಯಾಗಿದ್ದಿತ್ತು ನಮ್ಮ ಭಾಷೆ, ಎಲ್ಲೆಲ್ಲೂ ಇದ್ದಿತ್ತು ನಮ್ಮ ಭಾಷೆ, ಹಾಗಾಗಿ ನಾನು ಎಲ್ಲಿ ಹೋರು ನನ್ನೊಳಗೆ ಇದ್ದೇ ಇರುತ್ತೆ ನಮ್ಮ ಭಾಷೆ. ವಾವ್, ಇದವ್ರ ಎದೆ ಒಳಗಿನ ಭಾಷೆ ಅಂತ ನಮ್ಗೆ ಇದರಲ್ಲೇ ಗೊತ್ತಾಯಿತು. ಕೊಟ್ಟು 2 ನಿಮಿಷದಲ್ಲಿ ಇಂಥ ಅದ್ಭುತವಾದಂತಹ ಸಾಹಿತ್ಯ ಸೃಷ್ಟಿ ಮಾಡೋದು, ಅದು ಆ ಭಾಷೆ ಮೇಲಿನ ಅಭಿಮಾನ, ಆ ಭಾಷೆ ಮೇಲಿನ ಪ್ರೀತಿ ಅಂತ ಭಾವಿಸ್ತೆ. ಇನ್ನೊಂದು ಪದ ಸೇರಿಸೋದು, ತಟ್ಟ ಅಂತ ಹೇಳಿ. ಅದರ ಮೊದಲ ಪದ ಕರಾವಳಿ, ಹೆಮ್ಮೆ, ಕಂಬಳ, ಪರಂಪರೆ, ಕಾಂತಾರ, ಇತಿಹಾಸ, ಕುಂದಾಪುರ, ದೇಗುಲ, ಕುಂದಾಪುರ ಕನ್ನಡ, ಅಮ್ಮನ ಕೈತುತ್ತು, ಸಾಹಿತ್ಯ, ಉಸಿರು, ಯಕ್ಷಗಾನ, ಇತಿಹಾಸದ ಕನ್ನಡಿ. ಸೂಪರ್, ಥ್ಯಾಂಕ್ ಯು ಪ್ರಮೋದ್ ಸರ್. ಬಹಳ ಅದ್ಭುತವಾಗಿ ಇಷ್ಟೊತ್ತು ನಮಗೆ ಮನ ಬಿಚ್ಚಿ ಮನಪೂರ್ವಕವಾಗಿ ಮಾತಾಡಿದ್ದು, ಮರವಂತೆಯಿಂದ ಹಿಡಿದು, ಸಾಗರದಿಂದ ಹಿಡಿದು, ಕನ್ನಡ ಚಿತ್ರರಂಗದಿಂದ ಹಿಡಿದು, ಕುಂದಾಪುರ ಭಾಷೆಯ ಆ ಕಡಲ ತೀರದ ಆ ನೆನಪುಗಳ ಬುತ್ತಿಯನ್ನು ನಮ್ಮ ಜೊತೆ ಬಹಳ ಸವಿಸ್ತಾರವಾಗಿ ನೀವು ಮಾತಾಡಿದ್ರಿ. ಭಾಳ ನಮ್ಗೆ ಖುಷಿ ಆಯಿತು. ಬಹಳಷ್ಟು ವಿಚಾರಗಳನ್ನು ನಾವು ತಿಳ್ಕೊಂಡ್ವಿ. ಅಫ್ಕೋರ್ಸ್ ನಮ್ಮ ವೀಕ್ಷಕರು ಕೂಡ ತಿಳ್ಕೊತಾರೆ ಅನ್ನುವಂಥ ಭಾವನೆ ಅನ್ನೋದು. ಆ್ಯಂಡ್ ನಿಮ್ಮ ಜರ್ನಿ, ನಮ್ಮ ಸಮುದ್ರ ಎಷ್ಟು ದೂರ ಸಾಗುತ್ತಿದೆಯೋ ಆ ಅಲೆಗಳ ರೂಪ ಮತ್ತು ನೋಡಿದಷ್ಟು ಆ ತೀರ ಹಾಗೆ ಸಾಗ್ತಾ ಇರಲಿ. ಇನ್ನಷ್ಟು ಹಾಡುಗಳು ಬರೆಯುವಂಥ ಅವಕಾಶ ನಿಮ್ಮನ್ನು ಹುಡ್ಕೊಂಡು ಬರಲಿ ಅನ್ನುವಂಥದ್ದು ಹಾರೈಕೆ ನಮ್ಮದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್.